ಎಲ್ರಿಗೂ ನಮಸ್ಕಾರ. ಇವತ್ತು ಕಾರ ಹುಣ್ಣಿಮೆ, ಆಮೇಲೆ ಕಾರ ಹುಣ್ಣಿಮೆ ದಿನ ವಟ ಸಾವಿತ್ರಿ ಪೂಜೆ ಮಾಡ್ತಾರೆ. ಇವತ್ತು ನಾವು ನಮ್ಮ ಮನೆಯೊಳಗೆ ವಟ ಸಾವಿತ್ರಿ ಪೂಜೆ ಮಾಡ್ಲಿಕ್ಕತ್ತೀವಿ. ಆಮೇಲೆ ನಿಮ್ಮ ಮನೆಯೊಳಗೆ ನೀವೆಲ್ಲರೂ ಮಾಡಿರ್ಬೋದು ಅಂತ ಅನ್ಕೋತೀನಿ. ಆಮೇಲೆ ಇವತ್ತು ನೋಡ್ರಿ ಈ ಥರ ವಟ ಸಾವಿತ್ರಿ ಫೋಟೋ ಇರ್ತದೆ. ನಿಮ್ಮ ಮನೆಯೊಳಗೆ ಫೋಟೋ ಇದ್ದರೆ ಫೋಟೋ ಇಡ್ರಿ. ಆಮೇಲೆ ಕತೆ ಪುಸ್ತಕ ಇರ್ತದೆ. ಈ ಥರ ವಟ ಸಾವಿತ್ರಿದು ಈ ಥರ ವಟ ಸಾವಿತ್ರಿದು ಕತೆ ಪುಸ್ತಕ ಇರ್ತದೆ. ಇದನ್ನು ಮುಂಜಾನೆ ಪೂಜೆ ಮಾಡಿದ ತಕ್ಷಣವೂ ಓದ್ಬೋದು ಅಥವಾ ಸಾಯಂಕಾಲನೂ ಓದ್ಬೋದು ಇದನ್ನು. ಯಾಕಂದರೆ ಇವಾಗ ಪೂಜೆ ಅದು ಎಲ್ಲ ನೈವೇದ್ಯ ಅದು ಇರ್ತದೆ, ಟೈಮ್ ಭಾಳ ತೊಗೋತದೆ ಅಂತ ತಿಳ್ಕೊಂಡು ನಾವೇನು ಮಾಡ್ತೀವಿ, ಕತೆ ಸಾಯಂಕಾಲ ಓದ್ತೀವಿ. ಅಕಸ್ಮಾತ್ ನಿಮ್ಮ ಮನೆಯೊಳಗೆ ಫೋಟೋ ಇದ್ದಿದ್ದಿಲ್ಲ ಅಂತಂದ್ರೆ ಈ ರೀತಿ ವಟವೃಕ್ಷ ಮರದ್ದೇನದಲ್ಲ ಈ ಥರ ರಂಗೋಲಿ ತೆಗೆದುಬಿಟ್ಟು ಒಂದು ಮಣಿ ಇಟ್ಟು, ಮಣಿ ಮೇಲೆ ಒಂದು ತಂಬಿಗೆ ಇಟ್ಟು, ಆಮೇಲೆ ಆಲ್ದ ಗಿಡದ ಒಂದು ಕೊಲ್ಲೆ ಏನಿರ್ತದಲ್ಲ ಅದನ್ನು ತಂದುಬಿಟ್ಟು ಆ ತಂಬಿಗೆ ಒಳಗಿಟ್ಟು ಈ ಥರ ವಟವೃಕ್ಷ ಗಿಡದ್ದು ಎಲ್ಲ ರಂಗೋಲಿ ತೆಗೆದುಬಿಟ್ಟು ಧೂಪ ದೀಪ ಗೆಜ್ಜೆ ವಸ್ತ್ರ ಹೂವು ಎಲ್ಲ ಏರಿಸ್ಬಿಟ್ಟು ಅಕ್ಕಿ ಅಡಿಕೆ ಕೊಬ್ಬರಿ ಆಮೇಲೆ ನೀಲ್ದ ಹಣ್ಣು ಮೇನ್ ಇದಕ್ಕೆ ಉಡಿ ತುಂಬೋದು. ಆಮೇಲೆ ನೈವೇದ್ಯಕ್ಕೆ ಈ ಥರ ಎಲ್ಲ ಮಾಡಿ ನೀವು ನಿಮ್ಮ ಮನೆಯೊಳಗೆ ಪೂಜೆ ಮಾಡಿರಿ ಅಂತ ಅನ್ಕೋತೀನಿ. ನಾವು ನಮ್ಮ ಮನೆಯೊಳಗೆ ಈ ರೀತಿ ಮಾಡೀವಿ ನೋಡಿ. ನೀವು ಹೆಂಗೆ ಮಾಡೀರಿ ಅಂತ ತಿಳಿಸೋದು ಬರ್ರಿ. ಈಗೇನು ಮಾಡ್ಬೇಕಂತಂದ್ರೆ ನಾನು ವಟ ಸಾವಿತ್ರಿಗೆ ಆರತಿ ಮಾಡಿಬಿಡ್ತೀನಿ. ಮಡಿಲೆ ಅಡಿಗೆ ಪೂಜೆ ನೈವೇದ್ಯ ಎಲ್ಲ ಮಾಡೀವಿ. ಮಾಡಿಬಿಟ್ಟು ಇವಾಗೇನದಲ್ಲ ನೈವೇದ್ಯ ಅದೆಲ್ಲ ತೋರಿಸಿ ಈಗೇನದ ಮಂಗಳಾರತಿ ಮಾಡ್ತೀವಿ ನೋಡಿರಿ. ನೋಡಿರಿ ಈ ಥರ ಎಲ್ಲ ವಟ ಸಾವಿತ್ರಿ ಪೂಜೆ ನೈವೇದ್ಯ ಎಲ್ಲ ಆರತಿ ಎಲ್ಲ ಮಾಡಿ ಆಮೇಲೆ ಪೂಜೆ ಅದೆಲ್ಲ ಮುಗಿಸ್ಬಿಟ್ಟಿವಿ. ನೀವು ನಿಮ್ಮ ಮನೆಯೊಳಗೆ ಈ ಥರ ಮಾಡಿರಿ ಅಂತ ಅನ್ಕೋತೀನಿ ನಾನು. ನೀವು ಹೆಂಗೆ ಪೂಜೆ ಮಾಡಿದ್ರಿ, ನಿಮ್ಮ ಮನೆಯೊಳಗೆ ಫೋಟೋ ಇತ್ತು ಅಥವಾ ಇದೇ ಥರ ವಟವೃಕ್ಷ ಮರ ತೆಗೆದು ಪೂಜೆ ಮಾಡಿದ್ರು ಹೆಂಗೆ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸೋದು ಮಾತ್ರ ಮರಿಬೇಡ್ರಿ. ಆಮೇಲೆ ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಆಮೇಲೆ ಫಸ್ಟ್ ಟೈಮ್ ನಮಗೆ ನಿಮ್ಮ ವಿಡಿಯೋಗಳು ಇಷ್ಟ ಆಗಿತ್ತು ಅಂತಂದ್ರೆ ನೋಡೋದು ಮಾತ್ರ ಮರಿಬೇಡ್ರಿ. ಈ ಥರ ಎಲ್ಲ ಮೊದಲು ನಮ್ಮ ಮನೆಯೊಳಗೆ ಮಹಾನೈವೇದ್ಯ ಮಾಡಿ ಮುಗಿಸಿ ಆಮೇಲೆ ಈ ಥರ ಪೂಜೆ ಬಿಚ್ಚ ನೈವೇದ್ಯ ಆಮೇಲೆ ಈ ರೀತಿ ಎಲ್ಲ ಮಾಡಿ ಮುಗಿಸ್ತೀವಿ ನೋಡಿರಿ. ನೀವು ಹೆಂಗೆ ಮಾಡಿರಿ ಅಂತ ನೀವು ಹೇಳೋದು ಬರ್ರಿ. ಮತ್ತೆ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.